ಐ.ಎಂ. ವಿಠಲಮೂರ್ತಿ. ಮುಕ್ತನಾದೆ, ಇಂದು ಜೀವನ್ ಮುಕ್ತನಾದೆ, ಗುರುವೇ ನಿಮ್ಮ ದೇವಕೃಪೆಯಿಂದ. ಕರ್ನಾಟಕ ರಾಜ್ಯ ಕಂಡಿರುವ ಅಪರೂಪದ IAS ಅಧಿಕಾರಿ. ಕನ್ನಡ ನಾಡು ನುಡಿಗೆ ಇವರು ಅಧಿಕಾರಿಯಾಗಿ ನೀಡಿರುವ ಕೊಡುಗೆ ಅನನ್ಯ. ತಮ್ಮ ಅಧಿಕಾರಾವಧಿಯಲ್ಲಿ ಸರ್ಕಾರ ಹಾಗೂ ಕನ್ನಡ ಸಾಂಸ್ಕೃತಿಕ ಲೋಕದ ನಡುವೆ ಸೇತುವೆಯಂತೆ ಕಾರ್ಯನಿರ್ವಹಿಸಿದ ಹಿರಿಮೆ ಇವರದ್ದು. ಸದಾ ನಗುನಗುತ್ತಾ ತಮ್ಮ ಸಹೋದ್ಯೋಗಿಗಳನ್ನು ಹುರಿದುಂಬಿಸುತ್ತಾ ಹಿಡಿದ ಕಾರ್ಯವನ್ನು ಯಶಸ್ಸುಗೊಳಿಸುವ ಇವರ ಕಾರ್ಯಶೈಲಿ ಇತರೆ ಅಧಿಕಾರಿಗಳಿಗೆ ಅನುಕರಣೀಯ. 30 ವರ್ಷಗಳಿಗೂ ಹೆಚ್ಚು ಕಾಲ ಕರ್ನಾಟಕದ ಆಡಳಿತ ವಲಯದಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿಗಳಿಗೆ ಸಂಬಂಧಿಸಿದ ಹಲವಾರು ಇಲಾಖೆಗಳಲ್ಲಿ ಇವರು ಮೂಡಿಸಿರುವ ಹೆಜ್ಜೆ ಗುರುತುಗಳ ಹಿನ್ನೋಟ ಇಲ್ಲಿದೆ. ಮಲೆನಾಡಿನ ಸೆರಗು ಹಾಸನ ಜಿಲ್ಲೆಯ ಬೇಲೂರು ತಾಲ್ಲೂಕಿನ ಪುಟ್ಟ ಗ್ರಾಮ ಐರವಳ್ಳಿ ಇವರ ಹುಟ್ಟೂರು. ಹಳ್ಳಿಯ ಶಾಲೆಗಳಲ್ಲಿಯೇ ಓದಿ ಕರ್ನಾಟಕ ಸರ್ಕಾರಿ ಸೇವೆಗೆ ಸೇರಿ ಮುಂಬಡ್ತಿ ಪಡೆದು ಭಾರತೀಯ ಆಡಳಿತ ಸೇವೆಯಲ್ಲಿ IAS ಅಧಿಕಾರಿಯಾಗಿ ಕನ್ನಡದ ಮನಸ್ಸಿನ ಜನರ ಕನಸುಗಳನ್ನು ನನಸುಗೊಳಿಸಿದವರು ವಿಠಲಮೂರ್ತಿ. ಕನ್ನಡದ ಕಾಳಜಿಯ ಅಧಿಕಾರಿಗಳೇ ಅಪರೂಪವಾಗುತ್ತಿರುವ ಈ ಸಂದರ್ಭದಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿಗಳ ಕಂಪನ್ನು ಸರ್ಕಾರಿ ವಲಯದಲ್ಲಿ ಪಸರಿಸಿದ ಕೀರ್ತಿ ಖಂಡಿತ ಐ.ಎಂ. ವಿಠಲಮೂರ್ತಿಯವರಿಗೆ ಸಲ್ಲುತ್ತದೆ. ನನ್ನ ಶಾಲೆ ಶುರುವಾಗಿದ್ದೆ ಕೂಲಿಮಠ ಅಂತ. ಕೇಳಿದರೆ ಇಲ್ಲ ನಿಮಗೆ ಕೂಲಿಮಠ ಅಂದರೆ ಏನು ಅಂತ? ಕೂಲಿಮಠ ಅಂದರೆ ಯಾರಿಗೋ ಒಬ್ಬನಿಗೆ ದೇ ಗಿವ್ ಸಮ್ ಮನಿ. ಊರಲ್ಲಿ ಸ್ಕೂಲ್ ಇರೋದಿಲ್ಲ, ಒಬ್ಬರಿಗೆ ಭತ್ತನೋ ಅಕ್ಕಿನೋ ಕಾಫಿ ಬೆಳೆನೋ ಏನೋ ಕೊಟ್ಟು ಅವ್ರಿಗೊಬ್ರು ಟೀಚರ್ ಇಟ್ಕೊಳ್ತಾರೆ. ಆ ಟೀಚರ್ ಊರಾಗಿರೋ ಮಕ್ಕಳು ಯಾರು ಸ್ಕೂಲಿಗೆ ಹೋಗಂತಾರೆ ನಾನು ಕರ್ಕೊಂಡೋಗಿ ಕೂರಿಸೋದು. ಸೊ ಪರಮೇಶ್ವರಾಚಾರ್ ಅಂತ ಒಬ್ಬರು ಟೀಚರ್, ನನ್ನ ಫಸ್ಟ್ ಟೀಚರ್ ಇನ್ ಕೂಲಿಮಠ. ಸೊ ಆ ಪರಮೇಶ್ವರಾಚಾರ್ ಆದಮೇಲೆ ನಮ್ಮೂರಲ್ಲಿ ಐರವಳ್ಳಿ ಅಂತ ನಮ್ಮೂರಲ್ಲೊಂದು ಫಸ್ಟ್ ಪ್ರೈಮರಿ ಸ್ಕೂಲ್ ನಮ್ಮ ತಂದೆಯವರನ್ನು ಸ್ಯಾಂಕ್ಷನ್ ಮಾಡಿಸಿ ಓಪನ್ ಮಾಡಿಸಿ ಐ ವಾಸ್ ದಿ ಫಸ್ಟ್ ಸ್ಟೂಡೆಂಟ್. ಅಂದರೆ ನಮ್ಮ ಜೊತೆ ಇದ್ದರೆಲ್ಲ ಸೇರಿದರು. ನನಗೆ ನನ್ನ ವೈಯಕ್ತಿಕ ಜೀವನದಲ್ಲಿ ಶಿಸ್ತಿನಲ್ಲಿ ನನ್ನ ತಂದೆ ನನಗೆ ತುಂಬ ಆದರ್ಶವಾದ ವ್ಯಕ್ತಿ. ಅವರು ಭಾಳ ಕೋಪಿಷ್ಠರಾದರೂ ಕೂಡ ಬಹಳ ಒಂದು ಸಮಯ ಪಾಲನೆ, ಶಿಸ್ತು ಮತ್ತು ಸೌಜನ್ಯ, ಬೇರೆಯವ್ರ ಜೊತೆ ಹೇಗೆ ನಡ್ಕೊಳ್ಬೇಕು, ಯಾವ ಭಾಷೆ ಬಳಸಬೇಕು, ಇಂಥದ್ದೆಲ್ಲ ಬಹಳ ನನಗೆ ಶಿಸ್ತಾಗಿ ನಾನು ಕೇಳದೇ ಇದ್ದಾಗ ಅದಕ್ಕೆ ಏಟು ಕೊಟ್ಟು ಒಂದು ತಿದ್ದಿ ಮಾಡಿದಂಥ ವ್ಯಕ್ತಿ. ಅವ್ರ ಬಗ್ಗೆ ನನಗೆ ಒಂದು ರೀತಿಯ ಆರಾಧ್ಯ ಭಾವನೆ. ಅಷ್ಟು ಮಟ್ಟಿಗೆ ಅವ್ರು ನನ್ನ ಶಿಸ್ತನ್ನು ಮತ್ತು ಈ ಸಾಹಿತ್ಯದಲ್ಲಿ ಮತ್ತು ವೈಚಾರಿಕತೆಯಲ್ಲಿ ನನಗೆ ಕುವೆಂಪು ತುಂಬ ಆದರ್ಶವಾದ ವ್ಯಕ್ತಿ. ನನ್ನ ಬಾಲ್ಯದಿಂದ ನಾನು ಯಾವಾಗ ಓದೋಕ್ಕೆ ಶುರು ಮಾಡಿದ್ನೋ ಆವಾಗಿಂದ ಒಂದು ರೀತಿಯ ಈ ಮೂಢನಂಬಿಕೆಗಳು, ಆಮೇಲೆ ಜಾತಿ ಪದ್ಧತಿ, ಇಂಥವೆಲ್ಲ ಒಂದು ರೀತಿಯ ಅವರ ಎಲ್ಲ ಕಾವ್ಯಗಳಲ್ಲಿ, ಕಾದಂಬರಿಗಳಲ್ಲಿ, ಲೇಖನಗಳಲ್ಲಿ ಮತ್ತು ವಿಚಾರ ಕ್ರಾಂತಿಗೆ ಆಹ್ವಾನ ಅಂತ ಅವ್ರು ಏನೋ ಒಂದು ಪುಸ್ತಕ ಬರೆದಿರೋದು, ಎಲ್ಲದರ ಒಂದು ರೀತಿಯ ಆ ರೀತಿಯ ಆದರ್ಶವನ್ನು ನನ್ನಲ್ಲಿ ತುಂಬಿದಂಥ ಒಬ್ಬರು ವ್ಯಕ್ತಿ. ನಾನು ಬೆಳೀತಾ ನಾನು ಸಿನಿಮಾ ನೋಡ್ತಾ ಬೆಳೆದಿದ್ದು ನನಗೆ ರಾಜ್ಕುಮಾರ್ ನನ್ನ ಲೈಫ್ ಟೈಮ್ ಹೀರೋ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ಸೊ ಈ 3 ಜನ ವ್ಯಕ್ತಿಗಳು ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನನ್ನ ಮೇಲೆ ಬಹಳವಾದ ಒಂದು ಪ್ರಭಾವವನ್ನು ಬೀರಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ವಲಯದಲ್ಲಿ ಇವರ ಪೂರ್ಣ ಹೆಸರು ಐ.ಎಂ. ವಿಠಲಮೂರ್ತಿ. ಸಾಹಿತಿ, ಕಲಾವಿದರ ಸಮೂಹದಲ್ಲಿ ಅಭಿಮಾನದಿಂದ ವಿಠಲಮೂರ್ತಿ ಎಂದೇ ಪರಿಚಿತರು. ಆತ್ಮೀಯರ ಬಳಗದಲ್ಲಿ ಬರೀ ಇನಿಷಿಯಲ್ಗಳ ಮೂಲಕ ಸಂಕ್ಷಿಪ್ತವಾಗಿ ಐ.ಎಂ.ವಿ. ಎಂದೇ ಚಿರಪರಿಚಿತರು. ಇವರ ಸಂಪೂರ್ಣ ಹೆಸರು ಐರವಳ್ಳಿ ಮಲ್ಲೇಗೌಡ ವಿಠಲಮೂರ್ತಿ. ಒಟ್ಟಾರೆ ನಾಡಿನಾದ್ಯಂತ ಇವರದ್ದು ಜನರು ಸುಲಭವಾಗಿ ಗುರುತಿಸುವ ಹೆಸರು. ಸರ್ಕಾರಿ ನೌಕರಿ ಸೇರಿ ಒಂದು 5-6 ವರ್ಷ ಆಗಿದ್ರು ಕೂಡ ಈ ಕನ್ನಡ ಸಂಸ್ಕೃತಿ ಅಂತ ಒಂದು ಇಲಾಖೆ ಇದೆ ಅಂತ ಗೊತ್ತಿರಲಿಲ್ಲ. ಹಾಸನದಲ್ಲಿ ನನಗೆ ಅಲ್ಲಿ ಸ್ಥಳೀಯವಾಗಿ ಏನೋ ಸ್ವಲ್ಪ ಸಂಘರ್ಷ ಉಂಟಾದಾಗ ನನಗೆ ವರ್ಗಾವಣೆ ಮಾಡಿದ್ರು. ಅಲ್ಲಿಂದ ಮಾಡಿದಾಗ ನನ್ನ ಒಂದು ಶುಗರ್ ಫ್ಯಾಕ್ಟ್ರಿ ಮ್ಯಾನೇಜಿಂಗ್ ಡೈರೆಕ್ಟರಾಗಿ ವರ್ಗಾವಣೆ ಮಾಡಿದರು. ನನಗೆ ಅದಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೆ. ಅಷ್ಟೊತ್ತಿಗೆ ಅವತ್ತು ಮಂತ್ರಿಗಳಾಗಿದ್ದಂಥ ಜೀವರಾಜ ಆಳ್ವ ಅವರು, ನಾನು ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿ, ನಮ್ಮ ಇಲಾಖೆಯಲ್ಲಿ ಒಂದು ಅಡಿಷನಲ್ ಡೈರೆಕ್ಟರ್ ಫಾರ್ ವಿಶ್ವ ಕನ್ನಡ ಸಮ್ಮೇಳನ ಒಂದು ಪೋಸ್ಟ್ ಖಾಲಿ ಇದೆ, ಇಲ್ಲಿ ಬಂದ್ಬಿಡು, ಅಲ್ಲಿಗೇನಕ್ಕೆ ಹೋಗ್ತೀಯ ಅಂತ ಹೇಳಿದರು. ಹಾಗಂದವ್ರು ನನ್ನ ರಾಮಕೃಷ್ಣ ಹೆಗಡೆ ಹತ್ರ ಕರ್ಕೊಂಡೋಗಿ
ನನ್ನ ಪರಿಚಯ ಮಾಡಿಸಿ ಆ ಇಲಾಖೆಗೆ ನನ್ನ ಹೆಚ್ಚುವರಿ ನಿರ್ದೇಶಕರಾಗಿ ಪೋಸ್ಟ್ ಮಾಡಿದರು. ಅದು ಮೊದಲನೇ ವಿಶ್ವಕನ್ನಡ ಸಮ್ಮೇಳನಕ್ಕೆ ಸಿದ್ಧತೆ ಮಾಡಲಿಕ್ಕೆ 1983ನೇ ಇಸ್ವಿನಲ್ಲಿ ನನಗೆ ಬೆಂಗಳೂರಿಗೆ ಮೊದಲು ವರ್ಗವಾಗಿದ್ದು ವಿಶ್ವ ಕನ್ನಡ ಸಮ್ಮೇಳನದ ಹೆಚ್ಚುವರಿ ನಿರ್ದೇಶಕರು ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ನನಗೆ ನೇಮಕ ಆಯಿತು. ಅದಾದಮೇಲೆ ಅದರ ಸಿದ್ಧತೆಗಳೆಲ್ಲ ಮಾಡ್ತಾಯಿದ್ದು. ಆವಾಗ ಹಲವಾರು ಅತ್ಯುತ್ತಮ ಗ್ರಂಥಗಳ ಪ್ರಕಟಣೆ ಮತ್ತು ಮೈಸೂರಿನೆಲ್ಲ ಸಾಂಸ್ಕೃತಿಕ ಉತ್ಸವವನ್ನು ಸಂಘಟಿಸ್ತಕ್ಕಂಥ ಒಂದು ಕಾರ್ಯ ನಡೀತಾ ಇತ್ತು. ಆದರೆ ಅದು ಪ್ರತಿ ಸಾರಿ ಮುಂದಕ್ಕೆ ಹೋಗ್ತಾಯಿತ್ತು. ಅದು ಮುಂದಕ್ಕೆ ಹೋದಂಥ ಸಂದರ್ಭದಲ್ಲಿ ನಾನು ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ವರ್ಗಾವಣೆಯಾಗಿ ಹೋದೆ. ಅದಾದಮೇಲೆ 85ನೇ ಇಸ್ವಿನಲ್ಲಿ ಆ ಸಮ್ಮೇಳನ ನಡೀತು. ಆ ಸಮ್ಮೇಳನದಲ್ಲಿ ನಾನು ಭಾಗಿಯಾಗಿದ್ದೆ. ಆ ಸಮ್ಮೇಳನದ ಒಂದು ಏನು ಅದ್ಧೂರಿತನ ಮತ್ತು ಮೈಸೂರಿನ ಅರಮನೆಯ ವಾತಾವರಣ, ಆ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಎಲ್ಲ ದಿಗ್ಗಜರು, ಅದು ಶಿವರಾಮ್ ಕಾರಂತರಿರ್ಬೋದು, ಕುವೆಂಪು ಅವರಿರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ರಾಮಕೃಷ್ಣ ಹೆಗಡೆ ಅವರಿರ್ಬೋದು, ನಜೀರ್ ಸಾಬ್, ಹೀಗೆ ಹೇಳ್ತಾ ಹೋದರೆ ಒಂದು ಅದ್ಭುತವಾದ ಒಂದು ಸಾಂಸ್ಕೃತಿಕ ಉತ್ಸವ ಅದಾಗಿತ್ತು. ಮೈಸೂರಿನಲ್ಲಿ ನಡೆದಾಗ ಅದಕ್ಕೆ ತನ್ನದೇ ಆದಂಥ ಒಂದು ಮೆರುಗು ಕೂಡ ಇತ್ತು. ಯಾಕೆಂದರೆ ಅದು ಇಡೀ ಆ ಒಂದು ಪ್ಯಾಲೇಸ್ ಬ್ಯಾಕ್ ಡ್ರಾಪಲ್ಲಿ ನಡೀತು. ಆವಾಗ ಮೊಟ್ಟ ಮೊದಲ ವಿಶ್ವಕನ್ನಡ ಸಮ್ಮೇಳನ, ಜನ ಬಹಳ ಸಂಭ್ರಮದಿಂದ ಬಂದರು. ನನಗೆ ಅದು ಮುಂಚಿನಿಂದ ಜೊತೆ ಕೆಲಸ ಮಾಡಿದ್ದಕ್ಕೆ ನನಗೂ ಒಂದು ರೀತಿಯ ಒಂದು ಭಾವನಾತ್ಮಕವಾದ ಸಂಬಂಧ ಆ ಸಮ್ಮೇಳನ ಜೊತೆ ಇತ್ತು. ಮೊದಲ ಬಾರಿಗೆ ನಾನು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದೆ ಅಂತ ಹೇಳಿದರೆ, ಮಾಸ್ತಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು. ಆ ಪ್ರಶಸ್ತಿ ಬಂದಾಗ ರಾಮಕೃಷ್ಣ ಹೆಗಡೆ ಅವರು ನನಗೆ ಕರೆದು ಇದೊಂದು ಅವ್ರಿಗೆ ಸನ್ಮಾನ ಮಾಡಬೇಕು ರಾಜ್ಯ ಸರ್ಕಾರದ ವತಿಯಿಂದ ಅಂತ. ನಾನು ಇವ್ರನ್ನೆಲ್ಲ ಭೇಟಿಯಾಗೋದು, ಕಾರ್ಯಕ್ರಮ ಮಾಡೋದು, ಇದೇನಿದು ಅಂತ ನನಗೆ ಸ್ವಲ್ಪ ಇದಾದರೂ ನಮ್ಮ ಕೆಲವು ಸ್ನೇಹಿತರ ಜೊತೆ ನಾನು ಮಾಸ್ತಿ ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋಗಿ ಅಲ್ಲಿವರೆಗೆ ನಿರ್ದೇಶಕರಾಗಿದ್ದರಲ್ಲ +55, ಆವಾಗ ನನಗೆ ಐ ವಾಸ್ ಇನ್ ಜಸ್ಟ್ ಇನ್ ದ 30s. ಅವರು ನಿರ್ದೇಶಕರಂದರೆ ಯಾರೋ ಒಬ್ಬರು ಸೀನಿಯರ್ ಜನ ಬರ್ತಾರೆ ಅಂತ ಕಾಯ್ಕೊಂಡಿದ್ರು. ಯಾರೋ ಪರಿಚಯ ಮಾಡ್ಕೊಂಡು ವಿಠಲ್ ಮೂರ್ತಿ ಅಂತ ನಿರ್ದೇಶಕರು ಬಂದಿದ್ದಾರಂತೆ. ಏನಪ್ಪ ತಮ್ಮ ಚೆನ್ನಾಗಿದೆಯಾ ಅಂದರು. ಅಂದ್ಬಿಟ್ಟು, ಸರ್ ತಮಗೆ ಪ್ರಶಸ್ತಿ ಬಂದಿದೆ, ಮುಖ್ಯಮಂತ್ರಿಗಳು ತಮ್ಮನ್ನು ಸನ್ಮಾನ ಮಾಡ್ಬೇಕಂತ ಹೇಳಿದ್ರೆ ಕರಿಯಕ್ಕೆ ಬಂದಿದ್ವಿ ಅಂತ. ಅವರು ದೊಡ್ಡ ಒಂದು ಇಲ್ಲಿ ಕ್ಲೋಸ್ ಕಾಲರ್ ಕೋಟ್ ಹಾಕಾರ, ಕೋಟಿನ ಜೋಬಳು ಕೈ ಹಾಕ್ಬಿಟ್ಟು ಒಂದು ಚಾಕ್ಲೇಟ್ ತೆಗೆದು ನನಗೆ ಕೊಟ್ಟರು. ನಿಂಗೆ ಸಿಹಿ ಕೊಡ್ತಿತ್ತಾಗ ನನ್ನ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದಕ್ಕೆ ಅಂತ. ಆ ಕಾರ್ಯಕ್ರಮ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡಿದು. ನನ್ನ ಪ್ರಕಾರ ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಫಂಕ್ಷನ್ಸ್ ಆಫ್ ದಟ್ ಪೀರಿಯಡ್. ತುಂಬ ಚೆನ್ನಾಗಾಯಿತು. ನಿಸಾರ್ ಅಹಮದ್ ಅವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಿದ್ದ ಕಾಲಕ್ಕೆ. ಆ ಕಾರ್ಯಕ್ರಮ ಆದಮೇಲೆ ನನಗೆ ಈ ಸಾಹಿತಿಗಳ, ಕಲಾವಿದರ ಒಬ್ಬೊಬ್ಬರದೇ ಪರಿಚಯ ಆಗ್ತಾಯಿತ್ತು. ನಾನು ಯಾರನ್ನ ಯಾವತ್ತೂ ಮೀಟ್ ಆಗಲ್ಲ, ಇವರೆಲ್ಲ ನಮಗೆ ಸಿಗಲಾರ್ದಂಥ ಜನ ಅಂತ ಅಂದ್ಕೊಂಡಿದ್ವೋ ಅವರೆಲ್ಲರ ಒಂದು ಸನಿಹದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ವಾತಾವರಣ ಉಂಟಾಯಿತು. ಇದೆಲ್ಲ ಆದಮೇಲೆ ಎಲ್ಲ ಊರಲ್ಲೂ ನಾವು ಎಲ್ಲೆಲ್ಲಿ ಹೋದ್ವು ಅಲ್ಲೆಲ್ಲ ಬಿಜಾಪುರದಲ್ಲಿ ಗೋಲ್ ಗುಂಬಜ್ ಉತ್ಸವ ಮಾಡಿದ್ವು. ನವರಸ್ಪುರ ಅಲ್ಲಿ ಗೌರಮ್ಮ ಮಾದರ್ ಅಂತ ನಮ್ಮ ನವರಸ್ಪುರ ಫೆಸ್ಟಿವಲ್ನ ಎಲ್ಲ ಮಂತ್ರಿಗಳು, ಕಲಾವಿದ, ಸಾಹಿತಿಗಳು, MLA ಎಲ್ಲರೂ ಇದ್ದರು. ಒಬ್ಬ ಆರ್ಡಿನರಿ ಶೆಡ್ಯೂಲ್ ಕಾಸ್ಟ್ ಲೇಡಿ ವಾಸ್ ಅ ಸಿಂಗರ್, ಚೌಡಿಕೆ ಪದ ಹಾಡ್ತಾಳೆ ಆಕೆನ ಕರ್ಕೊಂಡೋಗಿ ನಾವು ಹೋಗಿ ಅಲ್ಲಿ ಫಂಕ್ಷನ್ ಇನಾಗ್ರೇಟ್ ಮಾಡಿಸಿದ್ದು. ಅವಾಗ ಎಲ್ಲ ಚೇರ್ಗಿರ್ ತೆಗೆಸ್ಬಿಟ್ಟು ಎವ್ರಿಬಡಿ ವಾಸ್ ಇನ್ಕ್ಲೂಡಿಂಗ್ ನಮ್ಮ ಚಿಂದೋಡಿ ಲೀಲಾ ಬಂದಿರೋ ಫಂಕ್ಷನ್ಗೆ. ಅವರು ಕೂಡ ಅವ್ರಿಗೂ ಒಂಚೂರು ಏನು ನಾನು ಅಲ್ಲಿಂದ ಬೆಂಗಳೂರಿಂದ ಬಂದು ನನ್ನ ಕೈಲಿ ಇನಾಗ್ರೇಟ್ ಮಾಡಿಸೋದಿಲ್ವಲ್ಲ ಅಂತ. ದಿಸ್ ಗೌರಮ್ಮ ಮಾದರ್ ಇನಾಗ್ರೇಟೆಡ್ ಅವರ್ ನವರಸ್ಪುರ ಫೆಸ್ಟಿವಲ್ ಆ್ಯಂಡ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಫಸ್ಟು ಆ ಪೊಲೀಸ್ನರೆಲ್ಲ, ಸರ್ ಹೆಂಗೆ ಸರ್ ಕೆಳಕೂರೋದು ಅಂತಿದ್ರು. ಫಸ್ಟ್ ನಾನು ಕೆಳಕೂತ್ಕೊಬಿಟ್ಟೆ. ಸೊ ಒನ್ಸ್ ಐ ಸ್ಯಾಟ್, ಎವ್ರಿಬಡಿ ಸ್ಯಾಟ್. ಸೊ ದಟ್ ಫೆಸ್ಟಿವಲ್ ಬಿಕೇಮ್ ಸಚ್ ಎ ಫೇಮಸ್ ಫೆಸ್ಟಿವಲ್. ಬಳ್ಳಾರಿನಲ್ಲಿ ಅಷ್ಟೇ, ಐ ವಾಸ್ CEO ಬಳ್ಳಾರಿ. ಅಲ್ಲಿ ನಾನು ಏನು ಎರಡೇ ನನಗಿದ್ದು. ಒಂದು, ಎಲ್ಲ ಬಳ್ಳಾರಿ ಭಾಳ ದರಿದ್ರ ಸ್ಕೂಲ್ ಬಿಲ್ಡಿಂಗ್ಗಳಿದ್ದು, ಮಕ್ಕಳು ಕೂರಂಗಿಲ್ಲ, ಅಲ್ಲೆಲ್ಲ ಹಂಚು ಸೋರೋಗಿರೋದು, ಬಿಸಿಲು ಬೀಳೋದು, ಕೊಚ್ಚೆ. ಸುಮಾರು 2000 ಸ್ಕೂಲ್ ರೂಮ್ಗಳನ್ನ ಹೊಸದಾಗಿ ಕಟ್ಟಿ 1200 ಸ್ಕೂಲ್ ರೂಮ್ಗಳನ್ನ ರಿಪೇರಿ ಮಾಡಿ, ಮತ್ತು ಅಲ್ಲಿ ಮಳೆ ಸ್ವಲ್ಪ ಕಡಿಮೆ ಅಲ್ಲ, ಸೊ ಎಲ್ಲ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸು. ಸೊ ಗೋರ್ಪಡೆ ಅವರು ಆವಾಗ ಅಲ್ಲಿ ಮಂತ್ರಿಗಳಿದ್ರು, ತುಂಬ ಸಪೋರ್ಟ್ ಮಾಡಿದರು. ಸೊ ಈ ಥರದ ಕೆಲವು ವಿಷಯಗಳು ನನಗೆ ಫೀಲ್ಡ್ ವರ್ಕ್ಗಳು, ಪರ್ಟಿಕ್ಯುಲರ್ಲಿ ಇನ್ ಬಿಜಾಪುರ್, ಬೆಳ್ಳಾರಿ, ತುಮಕೂರಿಗೆ ಬಂದಾಗ ನಾವು ಆವಾಗ ಈ ಸುವರ್ಣ ಸ್ವಾತಂತ್ರ್ಯೋತ್ಸವ ನಡೀತಿತ್ತು ಅಂತ ಹೇಳಿದ್ರೆ, ಆವಾಗ ಸುಮಾರು ಒಂದು 650 ಮಕ್ಕಳು, ನಮ್ಮ ಆನಂದ ಸ್ವಾಮಿ ಮಗ ರಾಜು ಆನಂದ ಸ್ವಾಮಿ, ಅವ್ರ ಸಿಸ್ಟರ್ ಸುನೀತಾ, ಈ ಕಪ್ಪಣ್ಣ, ಶಶಿಧರ್ ಬಾರಿಘಾಟ್ ಇವರೆಲ್ಲ ಬಂದಲ್ಲಿ ಅವರಿಗೊಂದು ಟ್ರೈನಿಂಗ್ ಮಾಡಿದರು, ಒಂದೇ ಮಾತರಂ ಅಂತ ಪ್ರೋಗ್ರಾಮ್ದು. ಆ ಪ್ರೋಗ್ರಾಮ್ ಟ್ರೈನಿಂಗ್ ಆದಮೇಲೆ ಅಷ್ಟೂ ಮಕ್ಕಳು ಪ್ರತಿ ದಿವಸ ಹೋಗಿ ಒಂದೊಂದು ತಾಲೂಕಲ್ಲಿ ಪ್ರೋಗ್ರಾಮ್ ಕೊಟ್ಟು ಬರೋರು. ಅಷ್ಟು ಮಕ್ಕಳು ಕರ್ಕೊಂಡು ಹೋಗೋಕ್ಕೆ 650 ಮಕ್ಕಳು ಕರ್ಕೊಂಡು ಹೋಗೋಕ್ಕೆ ಸುಮಾರು ಒಂದು 12-13 ಬಸ್ಸು, ಅವ್ರಿಗೆ ಒಂದು ಪೊಲೀಸ್ ವ್ಯಾನ್ ಪ್ರೊಟೆಕ್ಷನ್ಗೆ, ಅವ್ರಿಗೆ ಏನಾರು ಆದರೆ ಅಂತ ಆ್ಯಂಬುಲೆನ್ಸು, ಇವಿಷ್ಟು ಸಾಯಂಕಾಲ ಹೋಗಿ ಪ್ರೋಗ್ರಾಮ್ ಮಾಡ್ಕೊಂಡು ರಾತ್ರಿ 11-12 ಗಂಟೆಗೆ ಬರೋರು ತುಮಕೂರಿಗೆ. ಅವ್ರು ಬರೋವರೆಗೂ ನಾನು ಮಲಗ್ತಿರಲಿಲ್ಲ. ಅದಾದಮೇಲೆ ಲಾಸ್ಟ್ ಡೇ, ಇಂಡಿಪೆಂಡೆನ್ಸ್ ಡೇ, ದ ಫಸ್ಟ್ ಎವರ್ ಪ್ರೋಗ್ರಾಮ್ ಕಂಡಕ್ಟೆಡ್ ಇನ್ ಫ್ರಂಟ್ ಆಫ್ ವಿಧಾನಸೌಧ, ಆ ಕಡೆ ಹೈಕೋರ್ಟ್ ಕಡೆ ಫೇಸಿಂಗ್ ಇದೆಯಲ್ಲ ಮೆಟ್ಲುಗಳ ಮೇಲೆ, ಆ ಮಕ್ಕಳನ್ನ ಕರ್ಕೊಂಡು ಬಂದು ಲೈವ್ ಪ್ರೋಗ್ರಾಮ್ ಆನ್ ದಟ್. ಅವ್ರು ಯಾರೋ ಪರ್ಮಿಷನ್ ಕೊಡೋಕ್ಕಲ್ಲ ಅಂದರು ಪೊಲೀಸ್ನವ್ರು. ಅವ್ರೇನು ಟೆರರಿಸ್ಟ್ ಬನ್ನಿ, ನಾ ವಿತೌಟ್ ಟೇಕಿಂಗ್ ಎನಿಬಡೀಸ್ ಪರ್ಮಿಷನ್ ವಿ ವೆಂಟ್ ಆ್ಯಂಡ್ ಹ್ಯಾಡ್ ಎ ಪ್ರೋಗ್ರಾಮ್. ಅವ್ರಿಗೆ ಗೊತ್ತಿಲ್ಲ ಇಲ್ಲ ಪ್ರೋಗ್ರಾಮ್ ಮಾಡ್ತೀವಿ ಇಲ್ಲಿ ಅಂತ. ತುಂಬ ಚೆನ್ನಾಗಾದಂಥ ಪ್ರೋಗ್ರಾಮು. ಸಾಹಿತಿ ಕಲಾವಿದರ ಬಗ್ಗೆ IMV ಅವರಿಗೆ ಅಪಾರ ಗೌರವ, ಅಭಿಮಾನ. ಉದಯೋನ್ಮುಖ ಕಲಾವಿದರ ಪ್ರತಿಭೆಯ ಅಭಿವ್ಯಕ್ತಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಅವರಿಗೆ ನೆರವಾಗಿರುವ ಹೆಗ್ಗಳಿಕೆ
ವಿಠಲಮೂರ್ತಿಯವರದು. ಎಲ್ಲ ಕನ್ನಡದ ಕವಿಗಳನ್ನು, ಕನ್ನಡದ ಎಲ್ಲ ಪ್ರತಿಭೆಗಳಿಂದ ಒಂದು ಅಭಿವ್ಯಕ್ತಿ ಮಾಡಿಕೊಟ್ಟಂಥ ವೇದಿಕೆ ನಿತ್ಯೋತ್ಸವ ಕಾರ್ಯಕ್ರಮ. ಅದು ತುಂಬ ಖುಷಿ ಕೊಟ್ಟಂಥ, ಮತ್ತು ಅದೇ ಸಮಯದಲ್ಲಿ ನಮ್ಮ ಮಾರುಕಟ್ಟೆ, ನಮ್ಮ ಇಲಾಖೆ MSI ಏನಿತ್ತು, ಹಾಟ್ ಲೈನ್ ಫಾರ್ ಹಾಟ್ ವಾಟರ್ ಅಂತ ಒಂದು ಹಾಟ್ ಸ್ಪ್ರಿಂಗ್ ಅಂತ ನಮ್ಮದು ಹೀಟ್ ವಾಟರ್ ಸೋಲಾರ್ ಹೀಟರ್ ಇತ್ತು. ಅದನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಅದಕ್ಕೆ ನಮ್ಮ ಆಫೀಸಲ್ಲಿ 2 ಫೋನ್ ಇಟ್ಟಿದ್ದು, ಯಾವಾಗಲೂ 24/7 ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ. ಒಂದು 2 ವರ್ಷದಲ್ಲಿ ನಮ್ಮ ಹಾಟ್ ಸ್ಪ್ರಿಂಗ್ ಹಾಟ್ ಲೈನ್ ಫಾರ್ ಹಾಟ್ ವಾಟರ್ ಅದರ ಮಾರಾಟ ಸುಮಾರು ಒಂದು 100 ಪಟ್ಟು ಜಾಸ್ತಿ ಆಯಿತು. 100 ಪಟ್ಟು, ನಾಟ್ 10 ಟೈಮ್ಸ್ 20 ಟೈಮ್ಸ್. ಅಂದರೆ ಈ ನಿತ್ಯೋತ್ಸವ ಕಾರ್ಯಕ್ರಮ ಬರೀ ಜನರಿಗೆ ಖುಷಿ ಕೊಟ್ಟಿದ್ದೆ ಅಷ್ಟೇ ಅಲ್ಲ, ನಾನು ಕೆಲಸ ಮಾಡ್ತಾಯಿದ್ದ ಸಂಸ್ಥೆಗೆ ಅತ್ಯಧಿಕ ಲಾಭವನ್ನು ತಂದುಕೊಂಡಂಥ ಮತ್ತೊಂದು ಬ್ರ್ಯಾಂಡ್ ಇಮೇಜ್ ತಂದುಕೊಟ್ಟಂಥ ಒಂದು ನಿತ್ಯೋತ್ಸವ ಕಾರ್ಯಕ್ರಮ. ಇಟ್ಸ್ ಎ ವೆರಿ ವಂಡರ್ಫುಲ್ ಪ್ರೋಗ್ರಾಮ್. ಇಟ್ ಗೇವ್ ಸ್ಕೋಪ್ ಫಾರ್ ಲಾಟ್ ಆಫ್ ಯಂಗ್ ಅನ್ಎಕ್ಸ್ಪೋಸ್ಡ್ ಆ್ಯಂಡ್ ಅನ್ಎಕ್ಸ್ಪ್ಲೋರ್ಡ್ ಟ್ಯಾಲೆಂಟ್ಸ್. ಭಾರತದ ಪ್ರವಾಸಿ ನಕ್ಷೆಯಲ್ಲಿ ಕರ್ನಾಟಕದ ಹೆಸರು ಮಸುಕಾಗಿದ್ದ ಕಾಲದಲ್ಲಿ ರಾಜ್ಯ ಪ್ರವಾಸೋದ್ಯಮ ಇಲಾಖೆಗೆ ನಿರ್ದೇಶಕರಾಗಿ ಕಾಲಿರಿಸಿದ IM ವಿಠಲಮೂರ್ತಿ ತಮ್ಮ ದೂರದೃಷ್ಟಿ ಹಾಗೂ ಸೃಜನಾತ್ಮಕತೆಯಿಂದ ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ಹೊಸ ಚೈತನ್ಯ ಮೂಡಿಸಿದರು. ಕರ್ನಾಟಕದ ಪ್ರವಾಸೋದ್ಯಮ ಇವರ ಅವಧಿಯಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸಿಗರ ಗಮನ ಸೆಳೆಯಿತು. ಪ್ರವಾಸೋದ್ಯಮ ಇಲಾಖೆಯ ಸುಂದರ ಪರಿಚಯ ಪುಸ್ತಕಗಳು, ವಸ್ತು ಪ್ರದರ್ಶನಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸಿ ಪುರಸ್ಕಾರ ಗಳಿಸಿದುವು. ಕರ್ನಾಟಕದ ಬಹುದಿನಗಳ ಕನಸಾಗಿದ್ದ ಸುವರ್ಣ ರಥ, ಗೋಲ್ಡನ್ ಚಾರಿಯಟ್, ಗಾಲಿಯ ಮೇಲಿನ ಅರಮನೆ ಇವರ ಅವಧಿಯಲ್ಲಿ ನನಸಾಯಿತು. ನನಗೆ ಪ್ರವಾಸೋದ್ಯಮ ಬಹಳ ಮುಂಚೆಯಿಂದಲೂ ಬಹಳ ಇಷ್ಟವಾದ ಇಲಾಖೆ. ಒಂದು, ನಾನು ಪ್ರವಾಸಿಯಾಗಿ ಕೂಡ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಕೆಲಸದಲ್ಲಿ ಕೂಡ. ಟೂರಿಸಮ್ ಬಜೆಟ್ ಭಾಳ ಕಡಿಮೆ ಇತ್ತು. ಫಸ್ಟು ಒಂದು 18 ಕೋಟಿ 20 ಕೋಟಿ ಇತ್ತು. ಇದು ಕೇರಳ ಬಜೆಟು 150 ಕೋಟಿ ಇತ್ತು. ನಾನು ಅವತ್ತಿನ ಡೆಪ್ಟಿ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪನವ್ರು ಒಂದು ಮೀಟಿಂಗ್ ಕರೆದ್ರು, ಟೂರಿಸಮ್ ನಾನು ಹೇಳಿದೆ, ನೋಡಿ ಸರ್, ಟೂರಿಸಮ್ ಪ್ರಮೋಷನ್ ಮಾಡೋದಬೇಕಂತ ಹೇಳಿದ್ರೆ ನೀವು ನಿಮ್ಮ ಡೆಸ್ಟಿನೇಷನ್ನ ಲ್ಯಾವಿಶ್ ಆಗಿ ಪ್ರಮೋಟ್ ಮಾಡಬೇಕು. ಹಂಪಿ ಇರ್ಬೋದು, ಮೈಸೂರು ಇರ್ಬೋದು, ಪಟ್ಟದಕಲ್ಲು ಇರ್ಬೋದು, ಬಿಜಾಪುರ ಇರ್ಬೋದು, ಬಾದಾಮಿ ಐಹೊಳೆ ಇರ್ಬೋದು, ಬೇಲೂರು ಹಳೇಬೀಡು ಇರ್ಬೋದು, ಸೋಮನಾಥ್, ಯಾವುದೇ ಇರಲಿ, ನೀವು ಪ್ರಪಂಚದಲ್ಲಿ ಇಂತಿಂಥ ಜಾಗ ಇದ್ದಾವೆ ಅಂತ ನೀವು ಜನಕ್ಕೆ ಹೇಳದೆ ಹೋದರೆ ನಿಮ್ಮ ಜನ ಯಾರು ಹುಡುಕೆ ಬರ್ತಾರೆ? ವಿ ಆರ್ ಪ್ರಮೋಟಿಂಗ್ ಎ ಡೆಸ್ಟಿನೇಷನ್, ಎ ಸ್ಟೇಟ್, ವಿ ಶುಡ್ ಸ್ಪೆಂಡ್ ಮೋರ್ ಅಂತ. ಎಷ್ಟು ಬೇಕು ದುಡ್ಡು ಅಂದರೆ ನಮಗೆ 100 ಕೋಟಿ ಕೊಡಿ ಅಂದೆ. 18 ಕೋಟಿಯಿಂದ 100 ಕೋಟಿ ಕೊಟ್ಟರು. ನೆಕ್ಸ್ಟ್ ಇಯರ್ 150 ಕೋಟಿ ಕೊಟ್ಟರು. ಅದು ನೆಕ್ಸ್ಟ್ 250 ಕೋಟಿ ಕೊಟ್ಟರು. ವಿ ಆರ್ ಏಬಲ್ ಟು ಇಂಪ್ರೂವ್ ಲಾಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಲಾಟ್ ಆಫ್ ಫೆಸಿಲಿಟೀಸ್. ಸೊ ಚೆನ್ನಾಗಾಯಿತು. ವಿಶ್ವ ಪರಂಪರೆಯ ತಾಣವಾದ ಹಂಪಿಗೆ ವಿಶೇಷ ಮೆರುಗು ನೀಡಿದವರು ವಿಠಲಮೂರ್ತಿ. ರಾಷ್ಟ್ರಖ್ಯಾತಿಯ ಹಂಪಿ ಉತ್ಸವಕ್ಕೆ ಪ್ರಥಮವಾಗಿ ಚಾಲನೆ ನೀಡಿದವರೇ ವಿಠಲಮೂರ್ತಿ. 1956 ನವೆಂಬರ್ 1ರಂದು ಏಕೀಕರಣವಾದ ಕರ್ನಾಟಕಕ್ಕೆ 50 ವರ್ಷಗಳು ತುಂಬಿದ ಸಂಭ್ರಮವನ್ನು ಸುವರ್ಣ ಕರ್ನಾಟಕದ ಹೆಸರಿನಲ್ಲಿ ಅದ್ದೂರಿಯಾಗಿ ಆಚರಿಸಿದಾಗ ಇದಕ್ಕೆ IM ವಿಠಲಮೂರ್ತಿ ಅವರದ್ದೇ ಸಾರಥ್ಯ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಯಾಗಿದ್ದ ಇವರ ನೇತೃತ್ವದಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ಅಭೂತಪೂರ್ವ ಕಾರ್ಯಕ್ರಮ ಈಗಲೂ ಕನ್ನಡಿಗರ ಮನಸ್ಸಿನಾಳದಲ್ಲಿ ನೆನಪಾಗಿ ಉಳಿದಿದೆ. ಇತ್ತ ತೆಂಕಣದಿ ಹತ್ತ ಬಡಗಣದಿ ಇದೋ ಸಂಸ್ಕೃತಿಯ ದಿಬ್ಬಣ. ನಮ್ಮ ತಾಯಿಗೆ, ತಾಯಿ ನುಡಿಗೆ, ನಮ್ಮ ತಾಯಿಗೆ, ತಾಯಿ ನುಡಿಗೆ. ಹಾಡು ನಮ್ಮ ಹಾಡು ಚಿಕ್ಕದು, ಹಾಡು ನಮ್ಮ ಹಾಡು ಚಿಕ್ಕದು, ಹಾಡು ಹುಟ್ಟು ನಾಡು ನಮ್ಮ ನಾಡು ದೊಡ್ಡದು. ನಮ್ಮ ತಾಯಿಗೆ, ತಾಯಿ ನುಡಿಗೆ.
ಸುವರ್ಣ ಕರ್ನಾಟಕದ ಕಾರ್ಯಕ್ರಮ ಶಾಶ್ವತವಾದ ಕಾರ್ಯಕ್ರಮ. ಇವತ್ತು ತಾವು ಯಾವುದೇ ಜಿಲ್ಲೆಗೆ ಹೋದ್ರೂ ಅದ್ಭುತವಾದ ಇದನ್ನು ನೋಡ್ಬೋದು, ಏನು ಆಡಿಟೋರಿಯಂಗಳು ನೋಡ್ಬೋದು. ನೀವು ಧಾರವಾಡಕ್ಕೆ ಹೋಗಿ, ಶಿವಮೊಗ್ಗಕ್ಕೆ ಹೋಗಿ, ಅಥವಾ ನಮ್ಮ ಕಲಾಗ್ರಾಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಅದರಲ್ಲಿ ಯೋಜಿಸ್ಕೊಂಡವು ಎಲ್ಲ ಈಗ ಪೂರ್ಣ ಹಂತಕ್ಕೆ ಬಂದಿದ್ದಾವೆ. ಒಟ್ಟಲ್ಲಿ ಸುವರ್ಣ ಕರ್ನಾಟಕದ ಕಾರ್ಯಕ್ರಮದ ಆಚರಣೆ ಹಲವಾರು ರಂಗಮಂದಿರಗಳಿಗೆ, ಹಲವಾರು ಸಭಾಂಗಣಗಳಿಗೆ ಮತ್ತು ಹಲವಾರು ಪ್ರಕಟಣೆಗಳಿಗೆ ಒಂದು ಅದ್ಭುತವಾದ ಅವಕಾಶ ಆಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಂದರೆ ಕೇವಲ ಶಿಷ್ಟ ಕಲಾವಿದರಿಗೆ ಮಾತ್ರ ಮನ್ನಣೆ ನೀಡುವ ಇಲಾಖೆ ಎಂದೇ ಜನಜನಿತ. ಐ.ಎಂ. ವಿಠಲಮೂರ್ತಿಯವರು ಜಾನಪದ ಜಾತ್ರೆಯನ್ನು ಸಂಘಟಿಸುವ ಮೂಲಕ ಈ ಭಾವನೆಯನ್ನು ಹುಸಿಗೊಳಿಸಿದರು. ಉಪೇಕ್ಷೆಗೆ ಒಳಗಾಗಿದ್ದ ಜನಪದ ಕಲಾವಿದರನ್ನು ಹಳ್ಳಿಯಿಂದ ನಾಡಿನ ರಾಜಧಾನಿ ಬೆಂಗಳೂರಿಗೆ ಕರೆಸಿ ವಿಧಾನಸೌಧದ ಮುಂಭಾಗದಲ್ಲಿ ಅದ್ದೂರಿಯ ಜಾನಪದ ಜಾತ್ರೆ ಕಾರ್ಯಕ್ರಮವನ್ನು ಏರ್ಪಡಿಸಿ ನಾಡ ಜನತೆಯನ್ನು ಅಚ್ಚರಿಗೊಳಿಸಿದರು. ಜಾನಪದ ಕಲಾವಿದರಿಗೆ ಮನ್ನಣೆಯ ಜೊತೆಗೆ ಕೈತುಂಬ ಸಂಭಾವನೆಯೂ ಸಿಗುವಂತೆ ಮಾಡಿದರು. ಅವರು ಮನೆಯಿಂದ ಹೊರಟ ದಿನದಿಂದ ಪ್ರತಿಯೊಬ್ಬ ಕಲಾವಿದನಿಗೆ 300 ರೂಪಾಯಿ ಗೌರವ ಸಂಭಾವನೆ ಮತ್ತು ಅವರಿಗೆ ಊಟ ಉಪಚಾರ ವಸತಿ ಎಲ್ಲ ನೋಡಿ ಅವರು ಊರಿಗೆ ಹೋಗೋರಿಗೆ ಪ್ರತಿದಿನಕ್ಕೆ 300 ರೂಪಾಯಿಯಿಂದ ಸಂಭಾವನೆ ನೀಡಿ ಜಾನಪದ ಕಲಾವಿದರನ್ನು ಸರ್ಕಾರ ಗೌರವಿಸ್ತಾ ಇದೆ. ಅದಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ಕೊಂಡು ನಮಸ್ಕಾರ. ಜಾನಪದ ಜಾತ್ರೆ ಅಂತಕ್ಕಂಥ ಕಾರ್ಯಕ್ರಮ ನನ್ನ ಪ್ರಕಾರ ಇದೊಂದು ಸಾಮಾಜಿಕ ನ್ಯಾಯದ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ನಾನು ಇದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಈ ಜಾನಪದ ಕಾರ್ಯಕ್ರಮಗಳಲ್ಲಿ, ಜನಪದ ಕಲೆಗಳಲ್ಲಿ ತೊಡಗೋ ಜನ ಎಲ್ಲರೂ ಅಂತ ಹೇಳಿದರೆ ಒಂದು ಆರ್ಥಿಕ ಅಂಚಿನಲ್ಲಿರ್ತಕ್ಕಂಥ ಜನ, ಒಂದು ಸಮಾಜದಲ್ಲಿ ಬಡತನದಲ್ಲಿರ್ತಕ್ಕಂಥ ಜನ, ಶ್ರಮಜೀವಿಗಳು, ಶ್ರಮದ ಬದುಕಿನಲ್ಲಿ ನಂಬಿಕೆ ಇರ್ತಕ್ಕಂಥವ್ರು, ಮತ್ತು ಇವರೆಲ್ಲ ಒಂದು ರೀತಿಯ ಶೂದ್ರ ಸಮುದಾಯಕ್ಕೆ ಸೇರಿದಂಥ ಜನ, ಹೆಚ್ಚಿನವರು, ಬೇರೆಯವರು ಇಲ್ಲ ಅಂತಲ್ಲ. ಅವರಿಗೆ ಆ ಕಲೆಗಳಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಆಸೆ, ಆದರೆ ಅದ್ರಲ್ಲಿ ಆದಾಯ ಇಲ್ಲದೆ ಹೋದರೆ ಮನೇಲಿ ಬೈತಾರೆ. ನೀನು ಸುಮ್ಮನೆ ಡೋಲ್ ಬಾರಿಸ್ಕೊಂಡು ಕಾಲ ಕಳಿತೀಯ, ಕಂಸಾಲೆ ಕುಣ್ಕೊಂಡು ಕಾಲ ಕಳಿತೀಯ, ನೀನು 3 ಕಾಸು ಏನು ಆದಾಯ ಇಲ್ಲ ಅಂಥೇಳಿ ಅವ್ರ ಮನೆಯಲ್ಲೇ ಅವರು ಅವಕೃಪೆಗೆ ಒಳಗಾದರೆ, ಒಂದು ರೀತಿ ಅವ್ರನ್ನ ಹೀನಾಗಿ ನೋಡಿದರೆ ಅವ್ರಿಗೂ ಅದೇನು ಮಾಡಬೇಕಂತ ಖುಷಿ ಅನಿಸೋದಿಲ್ಲ. ಸೊ ಅದಕ್ಕೆ ಅವರಿಗೆ ಆ ಮಾಡೋ ಕೆಲಸಕ್ಕೆ ಆದಾಯ ಸಿಕ್ಕಿದರೆ ಅದೊಂದು ರೀತಿಯ ಸಾಂಸ್ಕೃತಿಕ ಉದ್ಯೋಗ ಭರವಸೆ ಕಾರ್ಯಕ್ರಮ ನನ್ನ ಪ್ರಕಾರ. ಜನಪದ ಜಾತ್ರೆ ಮರಳಿ ಜನಪದಕ್ಕೆ ಅನ್ನೋದ ಆ ಪದದ ಅರ್ಥಕ್ಕೆ ನಿಜವಾಗೂ ಒಂದು ರೀತಿಯ ಸಾರ್ಥಕತೆ ಅಂತ ಅಂದ್ಕೊಡ್ತಂತ ನಾನು ಭಾವಿಸ್ತೇನೆ. ಸಿನಿಮಾ ವಿಠಲಮೂರ್ತಿ ಅವರ ಮತ್ತೊಂದು ಆಸಕ್ತಿಯ ಕ್ಷೇತ್ರ. ನಮ್ಮ ದೊಡ್ಡಮ್ಮ ಒಬ್ಬರಿದ್ದರು, ಮಕ್ಕಳನ್ನ ಎತ್ಕೊಂಡ್ರೆ ಟಿಕೆಟ್ ಇಲ್ಲ ಅಂಥೇಳಿ ಅವ್ರು ನನ್ನ ಎತ್ಕೊಂಡ್ಬಿಟ್ಟು ಅವ್ರ ಸೆರಗಲ್ಲಿ ನನ್ನ ಕಂಪ್ಲೀಟಾಗಿ ಮುಚ್ಚಿಬಿಟ್ಟು ನನಗೆ ಉಸಿರಾಡೋಕೆ ಒದ್ದಾಟ ಆಗ್ತಾಯಿದೆ, ಅವನು ಟಿಕೆಟ್ ಕೊಡೋನು ಸ್ವಲ್ಪ ಸೆರಗು ತೆಗೀರಿ ಅಂತಾನೆ. ಸೊ ಹಾಗಾಗಿ ಹಂಗೆ ಫಸ್ಟು ಟೆಂಟಲ್ಲಿ ಸಿನಿಮಾ ನೋಡಿದ್ದು ಅಣ್ಣ ತಂಗಿ ಸಿನಿಮಾ. ಅಲ್ಲಿಂದ ಸಿನಿಮಾಗೂ ನನಗೂ ಒಂದು ರೀತಿಯ ಬಾಂಧವ್ಯ. ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಮೇಲೆ ರಾಜ್ಕುಮಾರ್ ಅವರು ಅಥವಾ ಬಿಡುಗಡೆಯಾದ ಎಲ್ಲ ಕನ್ನಡ ಸಿನಿಮಾ ನೋಡಿದೆ. ಅಂದರೆ ಆವಾಗ ಒಂಥರ ಕನ್ನಡ ಚಳವಳಿಯ ಕಾಲ. ಆಗ ಕನ್ನಡ ಸಿನಿಮಾ ನೋಡಿದರೆ ಕರ್ನಾಟಕದ ಮೇಲೆ ಅಭಿಮಾನ ಇದ್ದಂಗೆ, ಕನ್ನಡದ ಬಗ್ಗೆ ಅಭಿಮಾನ ಇದ್ದಂಗೆ. ಸೊ ಒಳ್ಳೆ ಸಿನಿಮಾ, ಕೆಟ್ಟ ಸಿನಿಮಾ, ದರಿದ್ರ ಸಿನಿಮಾ ಎಲ್ಲ ಸಿನಿಮಾಗಳು ನೋಡಿದ್ವಿ. ಆದರೆ ರಾಜ್ಕುಮಾರ್ ಸಿನಿಮಾ ಎಂಥದಾದ್ರೂ ನಮ್ಮ ಪ್ರಕಾರ ತುಂಬ ಚೆನ್ನಾಗಿದೆ ಅಂತ ಇದ್ದೊಂದು ಕಾಲ ಅದು. ಕುವೆಂಪು ಅವರ ಕಾನೂರು ಹೆಗ್ಗಡತಿ, ಎಸ್.ಎಲ್. ಭೈರಪ್ಪನವರ ಮತದಾನ,
ಹಸೀನಾ ಕಾದಂಬರಿಗಳನ್ನು ಚಲನಚಿತ್ರಗಳನ್ನಾಗಿ ನಿರ್ಮಿಸಿ ಕನ್ನಡ ಸಾಹಿತ್ಯ ಕ್ಷೇತ್ರದ ಜೊತೆಗೆ ಸಿನಿಮಾ ರಂಗದ ನಂಟನ್ನು ಬಲಗೊಳಿಸಿದವರು ವಿಠ್ಠಲಮೂರ್ತಿ. ಕುವೆಂಪು ನನಗೆ ಬಹಳ ಒಂದು ಪ್ರಭಾವ ಬೀರಿದಂಥ ಒಬ್ಬ ಲೇಖಕರು, ಚಿಂತಕರು. ಅವ್ರದ್ದು ಈ ಕಾನೂರು ಹೆಗ್ಗಡತಿ ಸಿನಿಮಾ ಮಾಡಬೇಕು ಅಂತ ನನಗೆ ಬಹಳ ಆಸಕ್ತಿ ಇತ್ತು. ಸೊ ನಮ್ಮ ತಂದೆಯವರು ಮತ್ತು ಹೆಜ್ಜೆ ನಾರಾಯಣ ಅವರಿಬ್ಬರು ಪಾರ್ಟ್ನರಾಗಿ ನಾವು ಮೊದಲ ಕನ್ನಡ ಸಿನಿಮಾ ಮಾಡಿದ್ದು ಕಾನೂರು ಹೆಗ್ಗಡತಿ. ಸುಬ್ಬಮ್ಮ, ಮೈಸೂರಿನಲ್ಲಿ ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನ ನಡೆದ 25 ವರ್ಷಗಳ ನಂತರ ಬೆಳಗಾವಿಯಲ್ಲಿ ನಡೆದ ದ್ವಿತೀಯ ವಿಶ್ವ ಕನ್ನಡ ಸಮ್ಮೇಳನವನ್ನು ಅತ್ಯಲ್ಪ ಅವಧಿಯಲ್ಲಿ ಯಶಸ್ವಿಯಾಗಿ ಸಂಘಟಿಸಿದ ಹೆಗ್ಗಳಿಕೆ ಐ.ಎಂ. ವಿಠ್ಠಲಮೂರ್ತಿ ಅವರಿಗೆ ಸಲ್ಲುತ್ತದೆ. ನನ್ನ ಇಡೀ ನನ್ನ ಸೇವಾವಧಿಯಲ್ಲಿ ಏನು ಅನುಭವ ಗಳಿಸಿತ್ತೋ ಆ ಎಲ್ಲವನ್ನು ಒಂದು ಬಟ್ಟಿ ಇಳಿಸಿ ಅದಕ್ಕೆ ಧಾರೆ ಎರೆದ ರೀತಿ ಆಯಿತು. ಮತ್ತು ಎಲ್ಲರೂ ಕೂಡ ನನ್ನ ಜೊತೆ ಯಾರ್ಯಾರು ಕೆಲಸ ಮಾಡಿದ್ರು ಅವರೆಲ್ಲರೂ ಕೂಡ ಅದೇ ಒಂದು ಸೇಮ್ ಸ್ಪೀಡ್, ಸೇಮ್ ವಿಷನ್, ಸೇಮ್ ಥಾಟ್. ಸೊ ಆ ದೃಷ್ಟಿಯಿಂದ ಇದು ವಿಶ್ವಕನ್ನಡ ಸಮ್ಮೇಳನ ನನಗೆ ಒಂದು ಮರೆಯಲಾಗದಂಥ ಮತ್ತು ಒಂದು ಅವಿಸ್ಮರಣೀಯವಾದ ಒಂದು ಅದ್ಭುತವಾದ ಅನುಭವ ನೀಡಿದಂಥ ಒಂದು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ, ಹೆಮ್ಮೆ ಆಗುತ್ತೆ. ಬೆಳಗಾವಿಯ ವಿಶ್ವ ಕನ್ನಡ ಸಮ್ಮೇಳನ ನಾಡಿನ ಹೆಮ್ಮೆಯ ಪ್ರತೀಕ. ಎಲ್ಲಾದರೂ ಇರು, ಎಂತಾದರೂ ಇರು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಹೊಂದಿದ್ದರೆ ನೀ ಅಮ್ಮಗೆ ಕಲ್ಪತರು. ಕನ್ನಡವೇ ಸತ್ಯ. ಬೆಳಗಾವಿಯ ಇತಿಹಾಸದಲ್ಲಿ ಚಿರಕಾಲ ಉಳಿಯುವಂತಹ ಕಾರ್ಯಕ್ರಮವನ್ನು ರೂಪಿಸಿದ ಐಎಂವಿ ಅವರ ಸಂಘಟನಾ ಚಾತುರ್ಯಕ್ಕೆ ಶರಣು ಶರಣು ಎನ್ನಲೇಬೇಕು. ಒಂದು ಕೈಯಲ್ಲಿ ಕೆಲಸ, ಒಂದು ಕೈಯಲ್ಲಿ ಪಾದ. ಕರ್ಮ ಪೂಜೆಗಳೆರಡನ್ನೆಸಗುತ್ತಾ ಬಂದೆ. ಇಂದಿನಿಂದೆರಡು ಕೈಗಳು ನಿಮ್ಮ ಕಾಲ್ಬಿಡಿದು ಸಾಧನೆಯ ಕೈಕೊಳ್ಳೆ ಅನುಗ್ರಹಿಸು ತಂದೆ. ಸ್ಥಾನದ ಉಪಾಧಿ, ಅಧಿಕಾರದ ಉಪಾಧಿ, ಮಾನದ ಉಪಾಧಿ, ಅವಮಾನದ ಉಪಾಧಿ, ವಿದ್ಯೆಯ ಉಪಾಧಿ, ಕೀರ್ತಿಯ ಉಪಾಧಿ, ಕವಿಯ ಸಾಹಿತಿಯ ಕಡೆಗೆ ಕನ್ನಡ ಉಪಾಧಿ. ನಿನ್ನಡಿಗೆ ಸರ್ವವ ಸಮರ್ಪಿಸಲು ಬಂದೆ. ಕೈ ಹಿಡಿದು ಕೃಪೆಗೈ ಅನುಗ್ರಹಿಸು ತಂದೆ.